ಇದಕ್ಕೆ ವಿರುದ್ಧವಾಗಿ ಈಗ ಒಂದು ಚಾನಲ್ಗೆ, ಕೇರಳದ ಒಂದು ಚಾನಲ್ಗೆ CBI ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಈ ಕುರಿತಾಗಿ ಕೇರಳದ ಒಂದು ಚಾನಲ್ ಮಾಹಿತಿಯನ್ನು, ವಿಚಾರವನ್ನು ಬಿತ್ತರಿಸಿದ್ದು. ಈಗ ಆ ಎಲ್ಲ ಮಾಹಿತಿಯನ್ನು ಕೊಡುವಂತೆ CBI ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಮೊದಲಿಗೆ DKಶಿ ಹೂಡಿಕೆ ಮಾಡಿದಂಥ ಮಾಹಿತಿ, ಆ ವಿಚಾರವಾಗಿ ಸಂಪೂರ್ಣವಾದ ಮಾಹಿತಿ ಏನೇನು ಕೊಟ್ಟಿದ್ದೀರಾ ನೀವು ಅದನ್ನು ಕೊಡಬೇಕು ಅಂತ ಹೇಳಿ ನೋಟಿಸಲ್ಲಿರುವಂಥದ್ದು. ಆದಾಯ ಮೀರಿದ ಆಸ್ತಿಗೆ ಸಂಬಂಧಿತ ವಿಚಾರಕ್ಕೆ ನೋಟಿಸನ್ನು ಜಾರಿ ಮಾಡಿರೋದು. ಜನವರಿ 11ಕ್ಕೆ ವಿಚಾರಣೆಗೆ ಬರುವಂತೆ ಚಾನಲ್ MDಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಅಪರಾಧ ದಂಡ ಸಂಹಿತೆ ಸೆಕ್ಷನ್ 91ರ ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿರೋದು. DK ಶಿವಕುಮಾರ್ ಪತ್ನಿ ಉಷಾ ಹೂಡಿಕೆ ಇದರ ಬಗ್ಗೆ ಮಾಹಿತಿಯನ್ನು ಈ ಒಂದು ಚಾನಲ್ ಬಿತ್ತರಿಸಿತ್ತು, ಕೇರಳದ ಜೈ ಹಿಂದ್ ಚಾನಲ್. ಸೊ ಈಗ ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರೋದು. ಲಾಭಾಂಶ, ಷೇರು ವಹಿವಾಟು ಮಾಹಿತಿ ನೀಡಲು ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಆ ನೋಟಿಸ್ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿದೆ ಬಸವರಾಜ್? ದಿವಿತ್, ಪ್ರಮುಖವಾಗಿ DK ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಸಂಬಂಧಪಟ್ಟ ಹಾಗೆ ಈಗಾಗಲೇ CBIನಲ್ಲಿ ಕೇಸ್ ಕೂಡ ನಡೀತಾ ಇದ್ದಾವೆ. ಆದರೆ ಈಗ ಹೊಸ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರು ಈ ಒಂದು ಖಾಸಗಿ ವಾಹಿನಿಗೆ ಇನ್ವೆಸ್ಟ್ ಮಾಡಿದಂತಹ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಆ ಒಂದು ಮುಚ್ಚಿಟ್ಟಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರೋ ಕಾರಣಕ್ಕಾಗಿ ಆ ಕೇರಳದ ಒಂದು ಈ ಖಾಸಗಿ ವಾಹಿನಿಯ ಒಂದು MDಗೆ ಒಂದು CBI ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದೆ ಮತ್ತು CM DK ಶಿವಕುಮಾರ್ ಅವ್ರಿಗೂ ಒಂದು ನೋಟಿಸನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಆ ಕೇರಳದ ಏನು ಖಾಸಗಿ ವಾಹಿನಿ ಇದೆ, ಆ ಖಾಸಗಿ ವಾಹಿನಿಯ ಆ MDಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದೆ CBI. ಪ್ರಮುಖವಾಗಿ ಎಷ್ಟು ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ, ಎಷ್ಟು ಹೂಡಿಕೆ ಮಾಡಿದ್ದಾರೆ, ಆ ಶೇರ್ ವಿವರವನ್ನು ಸಂಪೂರ್ಣವಾಗಿ ಕೊಡಿ ಅನ್ನುವಂಥದ್ದು ಮತ್ತು ಜನವರಿ 11ನೇ ತಾರೀಕಿಗೆ ನೀವು ಕಚೇರಿಗೆ ತಂದು ದಾಖಲಾತಿಗಳನ್ನು ಒದಗಿಸಿ ಮತ್ತು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು CBI ಕೊಟ್ಟಿದೆ ಅನ್ನುವಂಥದ್ದು. ಹಾಗಾಗಿ CM DK ಶಿವಕುಮಾರ್ ಮೇಲೆ ಈಗಾಗಲೇ ಇನ್ನು CBI ಒಂದಷ್ಟು ಕೇಸ್ಗಳಿದ್ದಾವೆ ಅಕ್ರಮ ಆಸ್ತಿ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಒಂದು ಕೇಸ್ಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಾಗ. ಆದರೂ ಕೂಡ ಒಂದಷ್ಟು ಎಲ್ಲ CBI ಕೂಡ ಒಂದಷ್ಟು DCM ಅವರ ಮೇಲೆ ತನಿಖೆ ಮುಂದುವರಿಸೋಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ಖಾಸಗಿ ವಾಹಿನಿಯಲ್ಲಿ ಹೂಡಿಕೆ ಮಾಡಿದ್ದನ್ನು ಮುಚ್ಚಿಟ್ಟಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ. ಯಾಕಂದರೆ ಎಲ್ಲಿಯೂ ಕೂಡ ಈ ಒಂದು ಪ್ರಕರಣ ಇಲ್ಲಿವರೆಗೂ ಕೂಡ ಬೆಳಕಿಗೆ ಬಂದಿರಲಿಲ್ಲ. ಈಗ ಹೊಸದಾಗಿ ಈ ಒಂದು ಖಾಸಗಿ ವಾಹಿನಿಯ MD ಬಳಿ ಮಾಹಿತಿ ಕೇಳಿರೋ ಕಾರಣಕ್ಕಾಗಿ CM DK ಶಿವಕುಮಾರ್ ಅವರಿಗೆ ಇದು ಮುಂದೆ ಮತ್ತೆ ಸಂಕಷ್ಟವನ್ನು ತಂದುಕೊಡುತ್ತಾ ಅನ್ನುವಂಥದ್ದು ಸದ್ಯ ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ. ಜನವರಿ 11ನೇ ತಾರೀಕು ಅವ್ರು ನಾವೇನು ವಿಚಾರಣೆ ಕರೆದಿದ್ದಾರೆ, ಆ ಬಳಿಕ ಒಂದಷ್ಟು ಸ್ಪಷ್ಟವಾದಂಥ ಮಾಹಿತಿಗಳು CBI ಮೂಲಗಳಿಂದ ಹೊರಬೀಳುವಂಥ ಸಾಧ್ಯತೆ ಇದೆ. DCM ಅವರ ಶೇರ್ ಎಷ್ಟಿದೆ, ಎಷ್ಟು ಲಾಭಾಂಶವನ್ನು ತೆಗೆದುಕೊಂಡಿದ್ದಾರೆ, ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ, ಮತ್ತಾರಾದರೂ DK ಶಿವಕುಮಾರ್ ಅವರ ಕುಟುಂಬಸ್ಥರು ಈ ಒಂದು ಖಾಸಗಿ ವಾಹಿನಿಯ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ವಿಚಾರಣೆ ಬಳಿಕ ಆ ಮಾಹಿತಿ ಸಿಗಲಿದೆ. ದಿವಿತ್, ಧನ್ಯವಾದಗಳು.